ಸರ್ಕಾರ ಬಂದ ಮೇಲೆ ಸರ್ ದಾಖಲೆ ರೀತಿಯಲ್ಲಿ ಸುಮಾರು 13,000 ಜನರನ್ನ, ಯಾಕೆಂದ್ರೆ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇತ್ತು ಸರ್, ತಾವು ಕೂಡ ನನ್ನನ್ನು ಕರೆದು ಇದನ್ನು ಬೇಗ ಸರಿ ಮಾಡಿ, ಯಾಕೆಂದ್ರೆ ಶಿಕ್ಷಕರ ಕೊರತೆ ಅನಿವಾರ್ಯತೆ ಅದು ಹಿಂದೆಯಿಂದನೂ ಕೂಡ ಇದ್ಕೊಂಡು ಬಂದಿದೆ. ಆದರೆ ನಮ್ಮ ಸರ್ಕಾರ ಬಂದ ಮೇಲೆ ಕೇವಲ 11 ತಿಂಗಳಲ್ಲಿ 13,500 ಟೀಚರ್ಸ್ನ ಇವತ್ತು ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ತಾವು ಮಾಡಿಕೊಟ್ಟಿದ್ದೀರಿ ಸರ್. ಅದಕ್ಕೆ ಧನ್ಯವಾದಗಳನ್ನು ಹೇಳೋದ್ರ ಜೊತೆಗೆ ಕಲಬುರಗಿಯಲ್ಲಿ ನಡೀತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಏನು ಕ್ಯಾಬಿನೆಟ್ ಅಲ್ಲಿ ಕಲಬುರಗಿ ಭಾಗದ ಎಲ್ಲ 80% ಖಾಲಿ ಇರ್ತಕ್ಕಂಥ ಹುದ್ದೆಯನ್ನ ತುಂಬತಕ್ಕಂಥ ಒಂದು ತೀರ್ಮಾನವನ್ನು ತಾವು ಕೊಟ್ಟಿದ್ದೀರಿ. ಅದ್ರ ಜೊತೆಗೆ ಇಡೀ ರಾಜ್ಯದಲ್ಲಿ ಸುಮಾರು 5,000 ಶಿಕ್ಷಕರನ್ನ ನೇಮಕಾತಿಗೆ ಅನುಮೋದನೆಯನ್ನು ಕೂಡ ತಾವು ಮಾಡಿಕೊಟ್ಟಿದ್ದೀರಿ. ಅದ್ರ ಜೊತೆಗೆ ಅನುದಾನಿತ ಶಾಲೆಗಳಿಗೆ 2016ರಿಂದ ಹಿಡಿದು 2020ವರೆಗೂ ಏನು ಶಿಕ್ಷಕರ ನೇಮಕಾತಿಯನ್ನ ಮಾಡ್ತಕ್ಕಂಥದ್ದು ಎಲ್ಲ ಕ್ರೋಢೀಕರಿಸಿದ್ರೆ, PUCನೂ ಕ್ರೋಢೀಕರಿಸಿದ್ರೆ ಸುಮಾರು ದಾಖಲೆ ರೀತಿಯಲ್ಲಿ 18,500 ಟೀಚರ್ಸ್ನ ಇವತ್ತು ತಗೊಳ್ತಕ್ಕಂಥದ್ದನ್ನ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಏನು ವರದಿ ಆಗಿದೆ, ಈ ಮುಂದಿನ ದಿನಗಳಲ್ಲಿ ಅವರನ್ನು ಕೂಡ ನೇಮಕಾತಿ ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, 2017 ಅವಾಗಿಂದನೂ ಕೂಡ ನಮ್ಮ ಶಿಕ್ಷಕರ, ಯಾಕೆಂದ್ರೆ ಹಿಂದ್ಗಡೆ ಕುತ್ಕೊಂಡಿದ್ದಾರೆ ಸರ್, 1 ವರ್ಷ ಎಷ್ಟು ತಲೆ ತಿಂದ್ರು ಅಂತ ಹೇಳಿದ್ರೆ, ನನ್ನ ಮೊಬೈಲ್ ಒಂದು ದಿವಸ ಸೀಸ್ ಆಯ್ತು ಸರ್. ಒಬ್ಬೊಬ್ರು ಟೀಚರ್ಸು 4 ಸತಿಗೆ ಈ ಶಿಕ್ಷಣ ಸಚಿವರು ನಂಬರು ಅವ್ರಿಗೆ ವಾಟ್ಸಪ್ ಮಾಡಿ ಅಂತ ಹೇಳಿ ನನಗೆ ಬಹಳ ತಲೆ ತಿಂದಿದ್ರು ಸರ್. ಎಲ್ಲ ಇಲ್ಲಿ ಹಿಂದೆ ಕುತ್ಕೊಂಡಿದ್ದಾರೆ. ನೀವು ಬಹಳ ಒಂದು ದೊಡ್ಡ ನಿರ್ಧಾರವನ್ನ ಅವ್ರ ಪರವಾಗಿ ನಿನ್ನೆ ಏನು C&R ಬದಲಾವಣೆಯನ್ನ ಮಾಡ್ತಕ್ಕಂಥದ್ದನ್ನ ನೀವು ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ಶಿಕ್ಷಕರ ಪರವಾಗಿ ನಾನು ವಿಶೇಷವಾಗಿ ತಮಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಇದೊಂದು ಇತಿಹಾಸ ಸರ್, ಅದು ತಾವು ಮಾಡಿಕೊಟ್ಟಿದ್ದಕ್ಕೆ ಅವರೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು, ನಿನ್ನೆ ಸಚಿವ ಸಂಪುಟದಲ್ಲಿ ಅದು ಕ್ಲಿಯರ್ ಮಾಡಿಕೊಟ್ಟಿದ್ದೀರಿ, ಅದಕ್ಕೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ